ತಮಿಳು ಚಿತ್ರರಂಗದಲ್ಲೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಡೈರೆಕ್ಟರ್ ಲೋಕೇಶ್ ಕನಕರಾಜ್. ಇದುವರೆಗೂ ಅವರ ಒಂದು ಸಿನಿಮಾ ಕೂಡ ಫ್ಲಾಪ್ ಆಗಿಲ್ಲ. ಅವರು ಡೈರೆಕ್ಟ್ ಮಾಡಿರೋ ಎಲ್ಲಾ ಸಿನಿಮಾಗಳು ಕೂಡ ಹಿಟ್ ಲಿಸ್ಟ್ ಸೇರಿವೆ. ಅವರ ಮೊದಲ ಸಿನಿಮಾ ಮಾನಗರಂಗೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಮೊದಲ ಸಿನಿಮಾದಲ್ಲಿ ಎಲ್ಲರೂ ತಿರುಗಿ ನೋಡುವಂತ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ರು ಲೋಕೇಶ್ ಕನಕರಾಜ್. ಸಿನಿಮಾ ಕೂಡ ಹಿಟ್ ಆಗಿತ್ತು. ಲೋಕೇಶ್ ಡೈರೆಕ್ಷನ್ ನಲ್ಲಿ ಬಂದ ಎರಡನೇ ಸಿನಿಮಾ ಕೈದಿ. ಈ ಸಿನಿಮಾ ಕೂಡ ಸೂಪರ್ ಹಿಟ್. ಕೈದಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ನ ಮಾಡಿತ್ತು. ಮೂರನೇ ಸಿನಿಮಾ ಮಾಸ್ಟರ್ 220 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ರೆ ವಿಕ್ರಮ್ 500 ಕೋಟಿ, ಲಿಯೋ 600 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಸಿನಿಮಾದಿಂದ ಸಿನಿಮಾಗೆ ಲೋಕೇಶ್ ಕನಕರಾಜ್ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ನ ಜಾಸ್ತಿ ಮಾಡ್ತಾನೆ ಇದೆ. ಇವರ ಮುಂದಿನ ಸಿನಿಮಾ ಕೂಲಿ, ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆ. ಕೂಲಿ ತಮಿಳಿನ ಮೊದಲ 1000 ಕೋಟಿ ಸಿನಿಮಾ ಆಗುತ್ತೆ ಅಂತ ಹೇಳಲಾಗ್ತಿದೆ. ರಜನಿಕಾಂತ್ ಜೊತೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳ ದೊಡ್ಡ ಸ್ಟಾರ್ಗಳನ್ನ ಕೂಡ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಒಂದೊಂದು ಇಂಡಸ್ಟ್ರಿಯ ಒಬ್ಬೊಬ್ರು ಸ್ಟಾರ್ಸ್ ನ ಕರ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದೊಂದು ರೋಲ್ ಕೊಟ್ಟಿದ್ದಾರೆ ಲೋಕೇಶ್ ಕನಕರಾಜ್. ಬಾಲಿವುಡ್ ಇಂದ ಒಬ್ರು ಸ್ಟಾರ್ ನಟ ಕ್ಯಾಮಿಯೋದಲ್ಲಿ ಕಾಣಿಸ್ಕೊಂಡ್ರೆ, ಟಾಲಿವುಡ್ ನ ಸ್ಟಾರ್ ಒಬ್ರು ಡಾನ್ ಪಾತ್ರ ಮಾಡ್ತಿದ್ದಾರೆ. ಮಾಲಿವುಡ್ ಇಂದ ಒಬ್ಬ ಉತ್ತಮ ನಟ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ ಇಂದ ಸ್ಟಾರ್ ಡೈರೆಕ್ಟರ್ ಅಂಡ್ ಆಕ್ಟರ್ ಒಬ್ರು ಕೂಲಿ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಈ ಸ್ಟಾರ್ ನಟರುಗಳು ಯಾರ್ಯಾರು, ಕೂಲಿ ಸಿನಿಮಾದಲ್ಲಿ ಅವರು ಯಾವ್ಯಾವ ಪಾತ್ರ ಮಾಡ್ತಿದ್ದಾರೆ, ಹಾಗೆ ಅವರ ಪಾತ್ರಕ್ಕೆ ಎಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮೊದಲೇ ಹೇಳಿದ ಹಾಗೆ ಒಂದೊಂದು ಇಂಡಸ್ಟ್ರಿಯಿಂದ ಒಬ್ಬೊಬ್ರು ಸ್ಟಾರ್ಗಳು ಈ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಬಾಲಿವುಡ್ನ ಅಮೀರ್ ಖಾನ್ ಈ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಅಮೀರ್ ಖಾನ್ ಅವರು ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ ನ ಮಾಡ್ತಿದ್ದಾರೆ. ಅದು ಪ್ರಾಪರ್ ಡಾನ್ ರೋಲ್ ಅಂತ ಹೇಳಲಾಗ್ತಿದೆ. ಅಮೀರ್ ಖಾನ್ ಈ ರೋಲ್ಗೆ ಪಡ್ಕೊಂಡಿರೋ ಸಂಭಾವನೆ 25ರಿಂದ 30 ಕೋಟಿ ಅಂತ ಹೇಳಲಾಗ್ತಿದೆ. ಕೂಲಿ ಸಿನಿಮಾದಲ್ಲಿ ಟಾಲಿವುಡ್ನ ಸ್ಟಾರ್ ನಾಗಾರ್ಜುನ ಅವರು ಡಾನ್ ಪಾತ್ರವೊಂದನ್ನು ಮಾಡ್ತಿದ್ದಾರೆ. ಪಾತ್ರದ ಹೆಸರು ಸೈಮನ್. ಇವರಿಗೆ ಸಿನಿಮಾದಲ್ಲಿ ಹೀರೋ ರಜನಿಕಾಂತ್ ಜೊತೆ ಮುಖಾಮುಖಿ ದೃಶ್ಯಗಳಿವೆಯಂತೆ. ಇವರೇ ಮೇನ್ ವಿಲನ್ ಆಗಿರಬಹುದು. ನಾಗಾರ್ಜುನ ಅವರು ಈ ಸಿನಿಮಾದಲ್ಲಿ ನಟಿಸೋಕೆ 24 ಕೋಟಿ ತಗೊಂಡಿದ್ದಾರಂತೆ. ವಿಲನ್ ಆಗಿ ಇವರು 40ರಿಂದ 45 ನಿಮಿಷ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ದಾರೆ. ತೆಲುಗು ಸಿನಿಮಾಗಿಂತ ಹೆಚ್ಚಿನ ದುಡ್ಡು ಇಲ್ಲೇ ಕೊಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಕೂಲಿ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದಾರೆ. ಅವರ ಪಾತ್ರದ ಹೆಸರು ಕಲೇಶ. ಉಪೇಂದ್ರ ಅವರದ್ದು ಒಂದು ಗ್ರೇ ಶೇಡೆಡ್ ಪಾತ್ರ ಅಂತ ಹೇಳಲಾಗ್ತಿದೆ. ಅವರ ಪಾತ್ರದ ಲುಕ್ ಒಂದನ್ನು ಸಿನಿಮಾ ಟೀಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇಂಟೆನ್ಸ್ ಲುಕ್ ನಲ್ಲಿ ಬ್ಲ್ಯಾಕ್ ಡ್ರೆಸ್ ನೊಂದಿಗೆ ಕೈಲಿ ಗೋಲ್ಡನ್ ಕಲರ್ ಹುಕ್ ಒಂದನ್ನ ಇಟ್ಕೊಂಡಿದ್ರು ಉಪೇಂದ್ರ ಅವರು. ಆ ಫಸ್ಟ್ ಲುಕ್ ಪೋಸ್ಟರ್ ನೀವು ನೋಡಬಹುದು. ಇವರು ಈ ಸಿನಿಮಾಗೆ 2ರಿಂದ 8 ಕೋಟಿ ಸಂಭಾವನೆ ಪಡ್ಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಮಲಯಾಳಂ ಸಿನಿಮಾದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರೋ ಸೌಬಿನ್ ಶಹೀರ್ ಅವರು ಒಬ್ಬ ಅತ್ಯುತ್ತಮ ನಟ. ಅವರು ಕೂಲಿ ಸಿನಿಮಾದಲ್ಲಿ ದಯಾಳ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ತಮಿಳಿನ ಸತ್ಯರಾಜ್ ಅವರು ಕೂಡ ಒಂದು ಪ್ರಮುಖ ಪಾತ್ರ ಮಾಡ್ತಿದ್ದಾರೆ. ಅವರ ಪಾತ್ರದ ಹೆಸರು ರಾಜಶೇಖರ್. ಇವರುಗಳು ಸಂಭಾವನೆ ಬಗ್ಗೆ ಎಲ್ಲೂ ಸುದ್ದಿ ಬಂದಿಲ್ಲ. ಸಿನಿಮಾದ ಹೀರೋಯಿನ್ ಆಗಿ ನಟಿಸ್ತಿರೋದು ಶ್ರುತಿ ಹಾಸನ್. ಶ್ರುತಿ ಹಾಸನ್ ಮೊದಲ ಬಾರಿಗೆ ಕೂಲಿ ಸಿನಿಮಾದ ಮೂಲಕ ರಜನಿಕಾಂತ್ ಅವರ ಜೊತೆ ತೆರೆ ಮೇಲೆ ಕಾಣಿಸ್ಕೊತಿದ್ದಾರೆ. ಈ ಸಿನಿಮಾದಲ್ಲಿ ಪ್ರೀತಿ ಅನ್ನೋ ಪಾತ್ರವನ್ನ ಶ್ರುತಿ ಹಾಸನ್ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ನಟಿಸೋಕೆ ಇವರು ಪಡ್ಕೋತಿರೋ ಸಂಭಾವನೆ 5ರಿಂದ 10 ಕೋಟಿ. ಸೋಷಿಯಲ್ ಮೀಡಿಯಾದಲ್ಲಿ ನಟಿಯ ಫೋಟೋವೊಂದನ್ನು ಹಾಕಿ ಈ ನಟಿ ಯಾರಿರ್ಬೋದು ಅಂತ ಗೆಸ್ ಮಾಡಿ ಅಂತ ಅಭಿಮಾನಿಗಳನ್ನ ಕೇಳಲಾಗಿತ್ತು. ಬೇರೆ ಬೇರೆ ಹೆಸರುಗಳು ಬಂದರೂ ಕೊನೆಗೆ ಕನ್ಫರ್ಮ್ ಆಗಿದ್ದು ಪೂಜಾ ಹೆಗ್ಡೆ. ಒಂದು ಸ್ಪೆಷಲ್ ಸಾಂಗ್ಗೆ ಪೂಜಾ ಹೆಗ್ಡೆ ಸ್ಟೆಪ್ ಆಗ್ತಿದ್ದಾರೆ. ಈ ಒಂದು ಸಾಂಗ್ ನಲ್ಲಿ ಡ್ಯಾನ್ಸ್ ಮಾಡೋಕೆ ಇವರು ತಗೊಂಡಿರೋ ಸಂಭಾವನೆ 1ರಿಂದ 3 ಕೋಟಿ ಅಂತ ಸುದ್ದಿ ಇದೆ. ಕೂಲಿ ಸಿನಿಮಾದ ಹೀರೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈ ಸಿನಿಮಾದಲ್ಲಿ ದೇವ ಆಗಿ ನಟಿಸ್ತಿದ್ದಾರೆ. ಲೋಕೇಶ್ ಕನಕರಾಜ್ ಅವರ ಎಲ್ಲಾ ಸಿನಿಮಾ ತರಾನೇ ಇದೊಂದು ಆಕ್ಷನ್ ಸಿನಿಮಾ. ಸಿನಿಮಾದಲ್ಲಿ ರಜನಿಕಾಂತ್ ಅವರ ಬಾಡಿ ಡಬಲ್
ಒಟ್ಟು 70 ದಿನಗಳಲ್ಲಿ 45 ದಿನ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ರಜನಿಕಾಂತ್ ಈ ಸಿನಿಮಾಗೆ 260 ರಿಂದ 280 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರಂತೆ. ಸಿನಿಮಾದ ಒಟ್ಟು ಬಜೆಟ್ 400 ಕೋಟಿ ಅಂತ ಅಂದಾಜಿಸಲಾಗ್ತಿದೆ. ಅದರಲ್ಲಿ ಅರ್ಧಕ್ಕೆ ಅರ್ಧ ರಜನಿಕಾಂತ್ ಅವರ ಸಂಭಾವನೆಯೇ ಇದೆ. ಇನ್ನು ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ 60 ಕೋಟಿ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡ್ಕೋತಿದ್ದಾರಂತೆ. ಡೈರೆಕ್ಷನ್ ಜೊತೆ ಸಿನಿಮಾಗೆ ಕತೆ, ಸ್ಕ್ರೀನ್ ಪ್ಲೇ ಕೂಡ ಇವರೇ ಬರೆದಿದ್ದಾರೆ. ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾಗೆ ತುಂಬಾನೇ ಹೈಪ್ ಇದೆ. 1000 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತಾನೂ ಹೇಳಲಾಗ್ತಿದೆ. ಹಾಗೇನಾದ್ರೂ ಕೂಲಿ 1000 ಕೋಟಿ ಕಲೆಕ್ಷನ್ ಮಾಡಿದ್ರೆ ತಮಿಳಿನ ಮೊದಲ 1000 ಕೋಟಿ ಸಿನಿಮಾ ಇದಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ರೀತಿ ಸಿನಿಮಾಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಜೊತೆ ನಾವು ಬರ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.